ಮತಪಟ್ಟಿ ಪರಿಷ್ಕರಣೆ ವೇಳೆ ಬಿಎಲ್ಒಗಳ ಅಸಡ್ಡೆ ಕಂಡು ಬರ್ತಾ ಇದೆಯಾ ನೋಡಿ. ತುಮಕೂರಿನಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಎಸ್ಐಆರ್ ಅನ್ನ ಮಾಡಲಾಗ್ತಾ ಇದೆ. ಕೇಂದ್ರದ ಸೂಚನೆಗೇನು, ರಾಜ್ಯದಲ್ಲಿ ಆಗ್ತಾ ಇರೋದೇನು? ಹೊಸಳ್ಳಿ ದೊಡ್ಡಿ ಬೂತ್ನಲ್ಲಿ ಆಗಿರುವಂತಹ ಘಟನೆ ಇದು. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಹೊಸಳ್ಳಿ ಮತದಾರರನ್ನ ಒಂದೇ ಕಡೆ ಒಟ್ಟುಗೂಡಿಸಿ ಅರ್ಜಿ ತುಂಬಿಸ್ತಾ ಇರುವಂತಹ ಆರೋಪ. ಅರ್ಜಿಯನ್ನ ಭರ್ತಿ ಮಾಡೋದಕ್ಕೆ ಗೊತ್ತಾಗದವರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ ಬಿಎಲ್ಒಗಳು ಹೇಳ್ತಾ ಇದ್ದಾರೆ. ಆದ್ರೆ ಇರುವಂತ ಸೂಚನೆ ಏನು ಅಂತ ಅಂದ್ರೆ ಮನೆ ಮನೆಗೆ ತೆರಳಬೇಕು, ಯಾರ್ಯಾರಿದ್ದಾರೆ ಸಂಪೂರ್ಣವಾಗಿ ತಿಳಿದುಕೊಂಡು ಅವರನ್ನ ಮತಪಟ್ಟಿಗೆ ಸೇರಿಸಬೇಕು. ಇಷ್ಟು ದಿನ ಆದಂತಹ ಅಕ್ರಮವನ್ನು ತಡೆಯೋದಕ್ಕೆ ಮಾಡಿದಂತಹ ಎಸ್ಐಆರ್ ನಲ್ಲಿ ಈ ರೀತಿ ಮತ್ತೆ ಒಂದಷ್ಟು ಗೊಂದಲಗಳಿಗೆ ವ್ಯಕ್ತವಾಗ್ತಾ ಇದೆ, ದೋಷಗಳು ಕಂಡು ಬರ್ತಾ ಇದೆ. ನಾನ್ ಕೇಳ್ತಾ ಇರೋದೇನ ನಿಮ್ನ ಆದೇಶ ಏನೈತೆ ಅದನ್ನ ಮಾಡಿ. ಇಲ್ಲ ಅದೇನೈತೆ ಅದನ್ನ ಮಾಡಿ. ಆದೇಶ ಏನೈತೆ ಸರ್ಕಾರದಿಂದ ಆದೇಶ ಏನಿದೆ ಅದನ್ನ ಮಾಡಿ ಹೇಳಿ. ನೀವು ಮುಂಚೆ ಏನ್ ಹೇಳಿದ್ರೆ ಹೇಳಿ ನಿಮ್ಗೆ ನಾನೇನ್ ಕೇಳ್ದೆ, ನಿಮ್ನ ಏನ್ ಕೇಳ್ದೆ ಹೇಳಿ. ಫಸ್ಟ್ ಬಂದು ಸ್ಕೂಲ್ ಒಳಗಡೆ ಕೂಡ ಹಾಕಬಾರ್ದು, ಮನೆ ತಕ್ಕ ಹೋಗಿ ಮಾಡಿ ಅಂತ ಹೇಳ್ದೆ. ಕೊಟ್ಟಿದ್ರು ಅಲ್ಲಿ ಮನೋಹಿತ ಮಾಡ್ಕೊಂಡ್ಬಂದು ಇಲ್ಲೇ ಯಾಕೆ ಅರ್ಜೆಂಟ್ ಕರ್ಸಿದೀರಾ? ನಾನ್ ಕೇಳ್ತಾ ಇರೋದೇನ ನಿಮ್ಗೆ ಏನ್ ಆದೇಶ ಇದೆ ಅದನ್ನ ಮಾತ್ರ ಮಾಡಿ. ನೀವೇನ್ ಹೇಳಿದ್ರಿ ಮುಂಚೆ ಲೂಸ್ ಟಾಕ್ ಮಾತಾಡಿದ್ರಿ, ಇರ್ಲಿ ತೊಂದ್ರೆ ಇಲ್ಲ. ಆದೇಶ ಏನೈತೆ ಅದನ್ನ ಮಾಡಿ. ಇಲ್ಲ ಅದೇನೈತೆ ಅದನ್ನ ಮಾಡಿ. ಆದೇಶ ಏನೈತೆ ಸರ್ಕಾರದಿಂದ ಆದೇಶ ಏನಿದೆ ಅದನ್ನ ಮಾಡಿ. ಇನ್ನು ತುಮಕೂರು ಮಾತ್ರ ಅಲ್ಲ, ಹುಬ್ಬಳ್ಳಿಯಲ್ಲೂ ಕೂಡ ಮನೆ ಮನೆ ಸರ್ವೆ ಬದಲು ದೇವಸ್ಥಾನದಲ್ಲಿ ಎಸ್ಐಆರ್ ಆಗ್ತಾ ಇದೆ. ಮತದಾರರನ್ನೇ ದೇವಸ್ಥಾನಕ್ಕೆ ಕರೆಸಿ ದಾಖಲೆ ಪರಿಶೀಲನೆ ಆಗ್ತಾ ಇದೆ. ಗಣೇಶ ದೇವಸ್ಥಾನ, ತುಳಜಾಭವಾನಿ ದೇವಸ್ಥಾನದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಪರಿಷ್ಕರಣೆಯಲ್ಲಿ ನಿರ್ಲಕ್ಷ್ಯ ಆರೋಪ ಕೇಳಿಬಂದಿದ್ದು, ಕ್ರಮಕ್ಕೆ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ವಿಪಕ್ಷಗಳು ಸಿಡಿದೆದ್ದಿವೆ. ಒಂದಾಗ್ತಾ ಒಂದು ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ, ಕೆಲ ಫೋಟೋಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ, ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಈ ರೀತಿ ಮಾಡ್ತಾ ಇದೆ ಅನ್ನುವಂತಹ ಆರೋಪ ನೋಡಿ. ಒಂದ್ ಕಡೆ ಬಿಟಿಎಂ ಲೇಔಟ್ ಬೆಂಗಳೂರಿನಲ್ಲಿ ಯಾವ ರೀತಿ ಮಸೀದಿಗಳಲ್ಲಿ ಒಗ್ಗೂಡಿಸಿ ಅಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇರೋದು, ಇನ್ನೊಂದ್ ಕಡೆ ದೇವಸ್ಥಾನದ ಆವರಣದಲ್ಲಿ ಎಸ್ಐಆರ್ ನಡೆಸ್ತಾ ಇರೋದು, ಅದು ಕೂಡ ಕೋಲಾರದಲ್ಲಿ. ಇನ್ನು ತುಮಕೂರು ಭಾಗದಲ್ಲಿ ಅಲ್ಲೂ ಕೂಡ ಒಂದೇ ಕಡೆ ಎಲ್ಲರನ್ನ ಸೇರಿಸಿ ಸಾಮೂಹಿಕವಾಗಿ ಎಸ್ಐಆರ್ ಅನ್ನ ಮಾಡಿಸ್ತಾ ಇರೋದು. ಇನ್ನು ಕೆಲ ಕಡೆಗಳಲ್ಲಿ ಅಂಗನವಾಡಿ, ಅದರಲ್ಲೂ ತುಮಕೂರು ಹುಲಿಯೂರು ದುರ್ಗ ಆ ಭಾಗದಲ್ಲಿ ಅಂಗನವಾಡಿಯಲ್ಲಿ ಎಲ್ಲರನ್ನ ಕೂಡ ಒಗ್ಗೂಡಿಸಿ ಅಲ್ಲಿ ದಾಖಲೆ ಪತ್ರಗಳನ್ನ ತುಂಬಿಸ್ತಾ ಇರುವಂತಹ ಕೆಲಸಗಳು ಆಗ್ತಾ ಇದೆ. ಮತ್ತೆ ಹುಬ್ಬಳ್ಳಿಯಲ್ಲೂ ಕೂಡ ದೇವಸ್ಥಾನದಲ್ಲಿ ಈ ರೀತಿ ಎಲ್ಲರನ್ನ ಒಗ್ಗೂಡಿಸಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಮತ್ತೆ ಕಲ್ಯಾಣ ಮಂಟಪದಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಹಾಸನದಲ್ಲಿ ಹಲವು ಕಡೆಗಳಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಎಲ್ಲಾ ಭಾಗದಲ್ಲೂ ಇದೇ ರೀತಿ ಪ್ರಕ್ರಿಯೆ ನಡೀತಾ ಇದೆ. ಅಂದ್ರೆ ಸರ್ಕಾರವೇ ಈ ರೀತಿ ಸೂಚನೆ ಕೊಟ್ಟಿದ್ಯಾ, ಅಥವಾ ಬಿಎಲ್ಒಗಳಿಗೆ ಮನೆ ಮನೆಗೆ ತೆರಳಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಕಷ್ಟಕರವಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅವರೇ ಆಗಿ ಈಸಿಯಾಗಿ ಹೂವೇ ಹುಡ್ಕೊಳ್ತಾ ಇದ್ದಾರಾ? ನೋಡಿ, ದೇವಸ್ಥಾನಗಳಲ್ಲಾಯ್ತು, ಅಂಗನವಾಡಿ ಕೇಂದ್ರಗಳಲ್ಲಾಯ್ತು, ಅಲ್ಲಿ ಯಾವುದೋ ಸಾಮೂಹಿಕವಾಗಿ ಒಂದು ಹಾಲ್ ಅಲ್ಲಾಯ್ತು, ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮಸೀದಿಯಲ್ಲಾಯ್ತು, ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಜನರನ್ನ ಒಕ್ಕೂಡಿಸ್ತಾರೆ. ಅವ್ರು ಬಂದು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ತಾರೆ, ಅವ್ರು ಹೇಳಿದ ರೀತಿಯಲ್ಲಿ ಅದನ್ನ ಫಿಲ್ ಅಪ್ ಮಾಡ್ತಾರೆ.